ಇನ್ನು ಜಾತಿ ಗಣತಿಯಲ್ಲಿ ಈಗ ಸಾಲು ಸಾಲು ಎಡವಟ್ಟುಗಳು ನಡೀತಾನೆ ಇದ್ದಾವೆ, ನಿಲ್ತಾನೆ ಇಲ್ಲ ಎಡವಟ್ಟುಗಳು. ಇನ್ನು ಒಕ್ಕಲಿಗ ಲಿಂಗಾಯತರ ಬಳಿಕ ಈಗ ಬ್ರಾಹ್ಮಣರ ಸರದಿ. ಒಕ್ಕಲಿಗರಾಯ್ತು, ಲಿಂಗಾಯತರಾಯ್ತು, ಈಗ ಬ್ರಾಹ್ಮಣರು ಕೂಡ ಈಗ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಲಿಂಗಾಯತರು ಸಭೆ ಮಾಡಿದ್ರು, ಈಗ ಒಕ್ಕಲಿಗರು ಸಭೆ ಮಾಡ್ತಾ ಇದ್ದಾರೆ. ಈಗ ಬ್ರಾಹ್ಮಣರಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಧರ್ಮ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದುಳಿದ ಆಯೋಗಕ್ಕೆ ದಿನೇಶ್ ಗುಂಡೂರಾವ್ ಪತ್ರ ಬರೆದಿದ್ದಾರೆ. ಜಾತಿ ಪಟ್ಟಿಯನ್ನು ಕೈ ಬಿಡುವಂತೆ ಈಗ ಸಚಿವರು ಸಲಹೆ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬ್ರಾಹ್ಮಣ, ಸ್ಮಾರ್ತ ಬ್ರಾಹ್ಮಣ, ಹೊಯ್ಸಳ ಕರ್ನಾಟಕ, ಇನ್ನು ಬ್ರಾಹ್ಮಣ ಕ್ರಿಶ್ಚಿಯನ್, ಬ್ರಾಹ್ಮಣ ಮುಜಾವರ, ಈಗ ಮುಸ್ಲಿಂ ಉಲ್ಲೇಖ ಈ ಪಟ್ಟಿಯನ್ನು ರದ್ದು ಮಾಡಲಿ ಅಂತ ಪತ್ರದ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ, ಪತ್ರವನ್ನು ಬರೆದಿದ್ದಾರೆ. ಅಂದರೆ ಇಲ್ಲಿ ದಿನೇಶ್ ಗುಂಡೂರಾವ್ ಅವರೇ ಈಗ ಹಿಂದುಳಿದ ಒಂದು ಆಯೋಗಕ್ಕೆ ಈಗ ಪತ್ರವನ್ನು ಬರೆದಿರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಅವರು. ಅಂದರೆ ಇಲ್ಲಿ ಅವ್ರ ಪ್ರಶ್ನೆ ಇಷ್ಟೇ, ಈಗ ಒಕ್ಕಲಿಗರು ಮತ್ತು ಲಿಂಗಾಯತರ ಬಳಿಕ ಈಗ ಬ್ರಾಹ್ಮಣರ ಆಕ್ಷೇಪ ಇಷ್ಟೇ, ಮುಸ್ಲಿಂ ಧರ್ಮದಲ್ಲಿ ಹಿಂದೂ ಧರ್ಮ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಹಜವಾಗಿ ಬ್ರಾಹ್ಮಣರಿಗೂ ಒಂದು ಕಡೆ ಅಸಮಾಧಾನಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ದೀಪಾ ಕೊಡ್ತಾ ಹೋಗ್ತಾರೆ. ದೀಪಾ, ಈಗ ಜಾತಿ ಜೇನುಗೂಡಿಗೆ ಸಿದ್ದರಾಮಯ್ಯನವರು ಈಗ ಕೈ ಹಾಕಿದ ಬೆನ್ನಲ್ಲೇ ಸಾಕಷ್ಟು ಜಾತಿಯ ಮುಖಂಡರು ಈಗ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲಿಂಗಾಯತರಾಯ್ತು, ಒಕ್ಕಲಿಗರಾಯ್ತು, ಈಗ ಬ್ರಾಹ್ಮಣರು ಕೂಡ ಒಂದು ಕಡೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ರಾಹ್ಮಣರ ಆಕ್ಷೇಪ ಏನು ಅಂತ ದೀಪಾ? ಸಚಿನ್, ಇರುವಂತಹ ಆಕ್ಷೇಪಗಳು ಎರಡು. ಒಂದು 30ಕ್ಕೂ ಹೆಚ್ಚು ಹೊಸ ಒಂದು ರೀತಿಯಾದಂತಹ, ಅಂದ್ರೆ ಕ್ರಿಶ್ಚಿಯನ್ ನಲ್ಲಿರುವಂತಹ ಕ್ರಿಶ್ಚಿಯನ್ ಹಿಂದೂ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಆಂಧ್ರ ದ್ರಾವಿಡ, ಹೀಗೆ ಕ್ರಿಶ್ಚಿಯನ್ ಅನ್ನುವಂತಹ ಹೊಸ ಜಾತಿ ಬೇರೆ 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 ಜಾತಿಗಳಿಗೆ ಸೇರ್ಪಡೆ ಆಗಿರುವುದು ಒಂದು ಆಕ್ಷೇಪ. ಆದ್ರೆ ಮತ್ತೊಂದು ಆಕ್ಷೇಪ 300ಕ್ಕೂ ಹೆಚ್ಚು ಹೊಸ ಜಾತಿಗಳು ಸೇರಿದೆ, ಅದು ಕುಲಶಾಸ್ತ್ರ ಅಧ್ಯಯನ ಆಗಿಲ್ಲ, ಅವರ ಕುಲ ಕಸುಬನ್ನ ನೋಡಿಕೊಂಡು ಜಾತಿ ಅಧ್ಯಯನ ಮಾಡಬೇಕು, ಅದರ ಜಾತಿ ಸೇರ್ಪಡೆ ಆಗಬೇಕು, ಅದು ಯಾವುದು ಆಗಿಲ್ಲ ಅನ್ನುವಂತಹದ್ದು ಎರಡು ಮೇಜರ್ ವಿಚಾರ ಇಟ್ಕೊಂಡು ಇದೀಗ ಇಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತಿದೆ. ಆದ್ರೆ ಇದೀಗ ಇಲ್ಲಿವರೆಗೆ ಅಂದ್ರೆ ಲಿಂಗಾಯತ ಸಮುದಾಯ ಒಂದ್ ಕಡೆ ಸಭೆಗಳನ್ನ ಮಾಡ್ತಿದ್ರೆ, ಒಕ್ಕಲಿಗ ಸಮುದಾಯಗಳು ಕೂಡ ಒಂದು ರೀತಿಯಾದಂತಹ ಸಭೆಗಳನ್ನ ಮಾಡ್ತಾ ಇದ್ದಾರೆ. ತಮ್ಮ ಒಂದು ನಿರ್ಣಯಗಳು ಏನು ಅನ್ನುವಂಥದ್ದನ್ನ ಸರ್ಕಾರದ ಮುಂದೆ, ಆಯೋಗದ ಮುಂದೆ ಇಡಬೇಕು ಅನ್ನುವಂತಹದ್ದು ಅವರ ಒಂದಿಷ್ಟು ನಿರ್ಧಾರಗಳು, ಚಿಂತನೆ. ಅದರ ಬೆನ್ನಲ್ಲ ಇದೀಗ ಬ್ರಾಹ್ಮಣ ಸಮುದಾಯ ಕೂಡ ಒಂದು ರೀತಿಯಾದಂತಹ ಆಕ್ಷೇಪಗಳನ್ನ ಎತ್ತುತ್ತಿದೆ. ಸ್ಪೆಷಲಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಇದೀಗ ಆಯೋಗಕ್ಕೆ ಒಂದು ಪತ್ರ ಬರೆದಿರುವಂತಹದ್ದು, ಕ್ರಿಶ್ಚಿಯನ್ ಬ್ರಾಹ್ಮಣ ಅನ್ನುವಂತಹದನ್ನ ಸೇರ್ಪಡೆ ಮಾಡಿದ್ದೀರಿ, ಅಂದ್ರೆ ಹೊಸ ಜಾತಿ ಒಂದು ಹುಟ್ಕೊಂಡಿದೆ, ಆದ್ರೆ ಆ ಜಾತಿ ಹುಟ್ಟಿದ್ದು ಹೇಗೆ, ಅಂದ್ರೆ ಯಾವ ರೀತಿಯಾಗಿ ಅದನ್ನ ಸೇರ್ಪಡೆ ಮಾಡ್ಕೊಳ್ತಿದ್ದೀರಾ, ಇದೊಂದು ಕಾನೂನಿನ ಮೂಲಕವೂ ಕೂಡ ಇದೊಂದು ಸರಿಯಾದಂತಹ ಕ್ರಮ ಅಲ್ಲ, ಕಾನೂನಲ್ಲೂ ಕೂಡ ಈ ರೀತಿಯಾದಂತಹದೊಂದು ಕ್ರಮ ಇದೆ ಅನ್ನುವಂಥದ್ದು ಕೇಳೋದಿಕ್ಕಾಗೋದಿಲ್ಲ. ಹಾಗಾಗಿ ಈ ಜಾತಿಯನ್ನ ತೆಗೆದುಹಾಕಬೇಕು. ಯಾಕಂದ್ರೆ ಯಾವುದೇ ಒಂದು ಜಾತಿ ಅನ್ನುವಂತಹದ್ದು ಕ್ರಿಯೇಟ್ ಆಗುವಾಗ ಅಥವಾ ಆಗಿದ್ದ ಹಿಂದೆ ನೋಡೋದಾದ್ರೆ ಕುಲಕಸಬುಗಳನ್ನ ನೋಡಿಕೊಂಡು ಅವರ ಹಿಂದಿನ ಪೂರ್ವಜರು ವಿಚಾರಗಳನ್ನ ಇಟ್ಕೊಂಡು ಜಾತಿ ಕ್ರಿಯೇಟ್ ಆಗಿರುತ್ತೆ ಅಥವಾ ಜಾತಿಯನ್ನ ಬರ್ಸಿರ್ತಾರೆ. ಆದ್ರೆ ಇದೀಗ ಕ್ರಿಶ್ಚಿಯನ್ ಬ್ರಾಹ್ಮಣ ಅನ್ನುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ, ಇದು ಸೇರ್ಪಡೆ ಆಗಿರುವಂತದ್ದು ಸರಿಯಲ್ಲ, ಕೂಡಲೇ ತೆಗೆದುಹಾಕಬೇಕು ಅನ್ನುವಂತಹ ಒಂದು ಪತ್ರವನ್ನ ಬರೆದಿದ್ದಾರೆ. ಹಾಗಾಗಿ ಸದ್ಯದ ಮಟ್ಟಿಗೆ ದಿನದಿಂದ ದಿನಕ್ಕೆ ಇದು ಕಗ್ಗಂಟಾಗ್ತಾನೆ ಹೋಗ್ತಾ ಇದೆ. 22ರಿಂದ ಜಾತಿ ಗಣತಿಯನ್ನ, ಅಂದ್ರೆ ಆರ್ಥಿಕ ಸಮೀಕ್ಷೆ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಇನ್ನೊಂದು 2 ದಿನ ಮಾತ್ರ ಬಾಕಿ ಇರುವಂತಹ ಸಮಯದಲ್ಲಿ ಈ ರೀತಿಯಾದಂತಹ ಆಕ್ಷೇಪಣೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಇದು ಸರ್ಕಾರಕ್ಕೆ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಇದನ್ನ ಈಗ ದಿನೇಶ್ ಗುಂಡೂರಾವ್ ಅವರು ಕೂಡ ಧ್ವನಿ ಎತ್ತಿರೋದ್ರಿಂದ ತಮ್ಮ ಸಮುದಾಯದ ಪರ ಇದನ್ನ ಯಾವ ರೀತಿಯಾಗಿ ಮುಂದೆ ಸರ್ಕಾರ ನೋಡುತ್ತೆ ಅಥವಾ ಸದ್ಯಕ್ಕೆ ಅದನ್ನ ಸಮೀಕ್ಷೆಯನ್ನ ಮುಂದುವರೆಸಿ ವರದಿ ಬಂದ ನಂತರದಲ್ಲಿ ಇದಕ್ಕೆಲ್ಲದಕ್ಕೂ ಒಂದಿಷ್ಟು ಕಡಿವಾಣ ಹಾಕುವಂಥದ್ದು ಅಥವಾ ಇದನ್ನ ತೆಗೆದುಹಾಕುವಂತಹ ಕೆಲಸವನ್ನ ಏನಾದ್ರೂ ಮಾಡುತ್ತಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗುತ್ತೆ. ಸಚಿನ್, ಧನ್ಯವಾದ ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.